ಹೆಲೋ ನಮಸ್ಕಾರ. ವಿಸ್ಡಮ್ ಬೈಸ್ನ ಹೊಸ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ನಾನು ಸಾರಾ ಮಸ್ಕೂರ್ನೇಸಾ, PE ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕಿ. ಇನ್ನೇನು ಕೆಲವೇ ದಿನಗಳಲ್ಲಿ PUC ಹಂತವನ್ನು ಮುಗಿಸಿದಂಥ ನಮ್ಮೆಲ್ಲ ಮೆಚ್ಚಿನ ವಿದ್ಯಾರ್ಥಿಗಳು ಡಿಗ್ರಿ ಎನ್ನುವಂಥ ಹೊಸ ವೇದಿಕೆಯನ್ನು ಹತ್ತಲಿದ್ದೇವೆ. ಡಿಗ್ರಿ ಅಂದ ತಕ್ಷಣವೇ ಜೀವನದ ಒಂದು ಹಂತವನ್ನು ಮುಗಿಸಿಕೊಂಡು ಮತ್ತೊಂದು ಹಂತಕ್ಕೆ ಕಾಲಿಡುವಂತಹ ಸುಸಂದರ್ಭ. ಎಲ್ಲರೂ ಒಂದು ರೀತಿಯಾದಂತಹ ಕಾತುರದಿಂದ ಆತುರದಿಂದ ಏನೋ ಒಂದು ರೀತಿಯಾದಂತಹ ಕುತೂಹಲದಿಂದ ಹೊಸ ಜೀವನದ ಹೊಸ ಒಂದು ಹಂತಕ್ಕೆ ಅಥವಾ ಒಂದು ಹೊಸ ಘಟಕಕ್ಕೆ ಕಾಲಿಡುವಂತಹ ಸಂದರ್ಭ. ಅದೇ ರೀತಿಯಾಗಿ ದ್ವಿತೀಯ ಮತ್ತು ತೃತೀಯ ವರ್ಷದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಹೆಜ್ಜೆ ಇನ್ನು ಮೇಲೆ ಹೋದಂತಹ ಒಂದು ಸುಂದರ ಕ್ಷಣ. ಆದರೆ ಡಿಗ್ರಿಯ ಮೆಟ್ಟಿಲನ್ನು ಹತ್ತುವಾಗ ಗಮನಿಸಬೇಕಾದಂತಹ ಕೆಲವೊಂದು ನಿಯಮಗಳನ್ನು ಅಥವಾ ಕೆಲವೊಂದು ನಾವು ಜೀವನದಲ್ಲಿ ಬದಲಾವಣೆಗೆ ಒಳಗಾಗುವಾಗ ಪಾಲಿಸಬೇಕಾದಂಥ ಅಂಶಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಡಿಗ್ರಿ ಅಂದ ತಕ್ಷಣ ನಾವು ಯಾವುದೋ ಒಂದು ರೀತಿಯಾದಂತಹ ಮಹತ್ತರವಾದಂತಹ ಯಾವುದೋ ಒಂದು ಘಟ್ಟಕ್ಕೆ ತಲುಪುವಂಥದ್ದನ್ನು ಜೀವನದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅಥವಾ ಒಂದು ಮೆಟ್ಟಿಲಿನಿಂದ ಮತ್ತೊಂದು ಮೆಟ್ಟಿಲಿಗೆ ಹತ್ತುವಂತಹ ಕ್ಷಣ. ಈ ಕ್ಷಣದಲ್ಲಿ ನಾವಿಡುವಂತಹ ಪ್ರತಿ ಹೆಜ್ಜೆಯೂ ಕೂಡ ತುಂಬ ಜಾಗರೂಕವಾಗಿರಬೇಕು ಮತ್ತು ಎಚ್ಚರಿಕೆಯಿಂದ ಇಡಬೇಕಾದಂಥದ್ದು. ಯಾಕಂತ ಹೇಳಿದರೆ ಕೆಲವೊಂದು ವಿದ್ಯಾರ್ಥಿಗಳ ತಲೆಯಲ್ಲಿರುವಂತಹದ್ದು ಡಿಗ್ರಿ ಅಂದ ತಕ್ಷಣವೇ ಅಲ್ಲಿ ನಾನು ಹೋಗಿ ಏನು ಬೇಕಾದರೂ ಮಾಡ್ಬೋದು, ಅಲ್ಲಿ ಹೇಗೆ ಬೇಕಿದ್ರೂ ಬದುಕ್ಬೋದು, ಅದೇ ರೀತಿಯಾಗಿ ಇಲ್ಲದೇ ಇರುವಂತಹ ಕೆಲವೊಂದು ವ್ಯಸನಗಳನ್ನು ತನ್ನೊಳಗಡೆ ಇಟ್ಟುಕೊಳ್ಬಹುದು ಎನ್ನುವಂಥದ್ದು. ಆದರೆ ಜೀವನದ ಒಂದೊಂದು ಹೆಜ್ಜೆ ಮುಂದೆ ಹೋದಾಗಲೂ ನಮ್ಮ ಜೀವನದಲ್ಲಿರುವಂಥ ಅಥವಾ ನಮ್ಮ ಒಂದು ಬದುಕಿನಲ್ಲಿ ಏನಾಗಬೇಕಂತ ಹೇಳಿದ್ರೆ ಹೊಸ ಹೊಸ ಆಲೋಚನೆಗಳ ಜೊತೆಗೆ ಹೊಸ ಚಟಗಳಿಗೆ ಬಲಿಯಾಗೋದಲ್ಲ, ಚಟಗಳನ್ನು ನಾವು ನಿಲ್ಲಿಸಬೇಕಾಗುವಂಥ ಹೊಸ ಚಟಗಳಿಗೆ ಬಲಿಯಾಗುವಂತಹದ್ದಲ್ಲ, ಜಾಗೃತಿ ಮೂಡಿಸಬೇಕಾದಂತಹ ಒಂದು ಜವಾಬ್ದಾರಿಯನ್ನು ನಾವು ಬೆಳೆಸ್ಕೊಳ್ಬೇಕಾದಂತಹದ್ದು. ಯಾಕಂತ ಹೇಳಿದರೆ ಕೆಲವೊಂದು ಹೆತ್ತವರು ಹೇಳುವಂಥ ಮಾತು, ನನ್ನ ಮಗ PUCವರೆಗೂ ಕೂಡ ಯಾವುದೇ ಚಟಗಳಿಗೆ ಬಲಿಯಾಗಿರಲಿಲ್ಲ, ಆದರೆ ಡಿಗ್ರಿಯ ಹಂತಕ್ಕೆ ತಲುಪಿದಾಗ ಏನೋ ಒಂದು ಕೆಟ್ಟದಾದಂತಹ ಚಟಕ್ಕೆ ಒಳಗಾಗಿದ್ದಾನೆ ಎನ್ನುವಂಥದ್ದು. ಯಾವತ್ತೂ ಕೂಡ ಬದುಕಿನ ಹೊಸ ಹೆಜ್ಜೆಗಳನ್ನು ಇಡ್ತಾ ಹೋದಾಗೆ ನಮ್ಮ ಚಟಗಳೆಲ್ಲವೂ ಕೂಡ ಬಿಡ್ತಾ ಹೋಗಬೇಕೇ ಹೊರತಾಗಿ ಹೊಸ ಚಟಗಳಿಗೆ ಬಲಿಯಾಗುವಂಥದ್ದಲ್ಲ. ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ನಾವು ಆದಷ್ಟು ಜಾಗರೂಕತೆಯನ್ನು ವಹಿಸಿಕೊಂಡು ಮಕ್ಕಳನ್ನು ಯಾವುದೇ ಚಟಕ್ಕೆ ಬಲಿಯಾಗದಂತೆ ನೋಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರೂ ಕೂಡ ದುರಾದೃಷ್ಟ ಅನ್ನುವಂತೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕೆಟ್ಟ ಚಾಲೆಗಳಿಗೆ ಒಳಗಾಗ್ತಾ ಇರೋದನ್ನು ಇಂದಿನ ಸಮಾಜದಲ್ಲಿ ಕಾಣ್ಬೋದು. ಆದರೆ ನಾವು ಏನು ಮಾಡಬೇಕಂತ ಹೇಳಿದರೆ ಇವತ್ತಿನಿಂದ ನಾನೊಂದು ನಿರ್ಧಾರವನ್ನು ತೆಗಿಬೇಕು. ನಾನು ಯಾವುದೇ ಹಂತಕ್ಕೆ ತಲುಪಿದ್ರೂ ಕೂಡ ನನ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕಾಣೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹೆತ್ತವರು ನನಗೆ ಕೊಟ್ಟಂತಹ ಸುಸಂಸ್ಕೃತವಾದಂತಹ ಒಂದು ಜೀವನವನ್ನು ನಾನು ಮುನ್ನಡೆಸಿಕೊಂಡು ಹೋಗ್ತೇನೆ. ಯಾರು ಏನನ್ನೇ ಹೇಳಿ, ಯಾರು ಏನನ್ನೇ ಕೊಡಲಿ, ಆದರೆ ನನ್ನೊಳಗಡೆ ಇರುವಂತಹ ನಾನು ಯಾವತ್ತೂ ಕೂಡ ಇನ್ನೊಬ್ಬರಿಗಾಗಿ ಬದಲಾಗುವುದಿಲ್ಲ ಎನ್ನುವಂಥದ್ದು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಬಹಳ ಜಾಗರೂಕತೆಯಿಂದ ಜೀವನವನ್ನು ಮುನ್ನಡೆಸಬೇಕಾಗಿದೆ. ಅದೇ ರೀತಿಯಾಗಿ ಹಿರಿಯ ವಿದ್ಯಾರ್ಥಿಗಳೆನ್ನುವಂತಹ ನೆಲೆಯಲ್ಲಿ ಅವರು ಕೊಡುವಂತಹ ಕಾಟಗಳನ್ನು ಸಹಿಸುವಂಥದ್ದು, ಇದು ಯಾವುದೂ ಕೂಡ ಏನಾಗಬಾರ್ದು, ಅಲ್ಲಿ ಕಾಣಬಾರ್ದು ಎನ್ನುವಂಥದ್ದು. ಇವೆಲ್ಲವನ್ನೂ ಕೂಡ ನಾವೇನು ಮಾಡಬೇಕು, ತುಂಬ ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡಬೇಕು ಎನ್ನುವಂಥದ್ದನ್ನು ಕೂಡ ನೆನಪಿಸ್ತಾ ಹೊಸ ಜೀವನಕ್ಕೆ, ಹೊಸ ಪಾದಾರ್ಪಣೆಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇವತ್ತೇನು ವಿಸ್ಡಮ್ ಬೈಸನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.